ದಲ್ಲಿ ಸಿದ್ಧಿಪುರುಷರು ಶಾಪ ಹಾಕಿ ಹೋಗಿದ್ದಾರೆ ನಿಮ್ಮ ಕುಟುಂಬದವರು. ಯಾವ ರೀತಿಯ ಪ್ರಶ್ನೆ ಮಾಡಿದರೂ ಸಹ ಅಲ್ಲಿ ಸರಿಯಾದ ಪರಿಹಾರ ಆಗ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಶಾಪ ಇತ್ತು. ಅದಕ್ಕೆ ತಾಯಿಗೆ ಒಂದು ಬೈ ಬರ್ತ್ ಅವರಿಗೊಂದು ಹೃದಯದ ಒಂದು ಕಾಯಿಲೆ ಇತ್ತು, ಹೃದಯದಲ್ಲಿ ಒಂದು ರಂಧ್ರ ಇತ್ತು. ಚಿಂತನೆಯಲ್ಲಿ ಇನ್ನೂ ಅವರ ಉಳಿವು ಸಾಧ್ಯ ಇಲ್ಲ. ಡಾಕ್ಟರ್ ಹೇಳಿದ ರೀತಿಯಲ್ಲೇ ಅವರು ಕೂಡ ಹೇಳಿದರು, ಇನ್ನೂ ಅವರ ಬದುಕು ಇನ್ನೂ ಸಾಧ್ಯ ಇಲ್ಲ, ಇದು ಯಾವಾಗಲೂ ಆಗಬೇಕಿತ್ತು ಎಂದು ಡಾಕ್ಟ್ರು ಮತ್ತೆ ಅವರು ಹೇಳಿದಾಗ ಸಹ ನಾನು ಕಣ್ಣು ಮುಚ್ಚಿಕೊಂಡು ಕಣ್ಣೀರು ಹಾಕಿ ಎದ್ದಾಗ ನನಗೆ ಕಂಡದ್ದು ಪಂಜುರ್ಲಿ. ಹಾಗೂ ಈ ಒಂದು ದಿನ ಭಾರಿ ಒಂದು ಮನಸ್ಸಿಗೆ ವ್ಯಾಪಾರದ ವಿಷಯದಲ್ಲಿ ಸಂಕಷ್ಟ ಆಗುವಾಗ ಪ್ರಾರ್ಥನೆ ಮಾಡಿ ಮಲಗಿದಾಗ ಆತಂಕದಾಗೆ ಒಂದು ರೀತಿಯಲ್ಲಿ ವ್ಯಾಪಾರದ ವಿಷಯದಲ್ಲಿ ಮಲಗಿದಾಗ ಒಂದು ಕ್ಷೇತ್ರ ಕಂಡಿತು ನನಗೆ, ಒಂದು ದೇವಿ ಕ್ಷೇತ್ರ. ಅಘೋರವಾದ ಶಬ್ದದಲ್ಲಿ ನೀನಿನ್ನು ಈ ವ್ಯವಹಾರವನ್ನು ನಿಲ್ಲಿಸಬೇಕು, ಇಷ್ಟು ನಿನ್ನಲ್ಲಿರುವ ಮಾಲುಗಳನ್ನು ಮುಗಿಸಬೇಕು ಅಂತೇಳಿ ಯಾವಾಗ ಗೋಡನಿಗೆ ಬರ್ತದೆ ಹೆದರಿಕೆ ಆಗ್ತದೆ. ಸತ್ಯದರ್ಶನದ ಕಾರ್ಯಕ್ರಮ ನಡೆಸಿಕೊಳ್ಳಲು ಪ್ರಖ್ಯಾತ ಏಳ್ತಿಮಾರ್ ಕೃಷ್ಣಪ್ಪ ಶಾನುಭೋಗ ಯಾನೆ ದಾಮೋದರ ಶೆಣೈ ಅವರಿಗೆ ಈಗಿನ ಕಾಲದಲ್ಲಿಯೂ ತಂದೆ ತಾಯಿ ಕುಟುಂಬ ದೈವ ದೇವರನ್ನು ನಂಬಿ ಜೀವನದಲ್ಲಿ ಸೋತಿರುವವರಿಗೆ ನಮ್ಮ ಕಾರ್ಯಕ್ರಮದ ಮೂಲಕ ಮಾರ್ಗದರ್ಶನ ಮಾಡಬೇಕೆಂದು ಅವರನ್ನು ಕೇಳಿಕೊಂಡಾಗ ಅದರಂತೆ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತ. ಇದಕ್ಕಾಗಿ ಈ ಚಾನೆಲ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಈ ಕಾರ್ಯಕ್ರಮದ ಮೂಲಕ ಚಾನೆಲ್ ನೋಡುವ ಸರಳ ಸಜ್ಜನಿಕೆಯಲ್ಲಿ ಸಮಾಜದಲ್ಲಿ ಬದುಕುತ್ತಿರುವವರಿಗೆ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಉತ್ತಮ ಜೀವನ ಸಫಲವಾಗಲು ಮಾರ್ಗದರ್ಶನ ನೀಡಲಾಗುವುದು. ಅವರ ನಂಬಿದ ಶಕ್ತಿಗಳಾದ ಹನುಮಂತ, ಮಹಾಕಾಳಿ ಹಾಗೂ ಕಲಿಯುಗದ ಪುರಾತನ ಕಾರಣಿಕ ದೈವ ಸತ್ಯದೇವತೆ ಕಲ್ಲುರ್ಟಿ ಪಾಷಾಣ ಮೂರ್ತಿಯನ್ನು ಎದುರಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತೇನೆ ಎಂದು ನಮ್ಮ ಮನವಿಯಂತೆ ಬಂದಿದ್ದಾರೆ. ನಮಸ್ಕಾರ. ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ಸತ್ಯದರ್ಶನದ ಕಾರ್ಯಕ್ರಮ ನಡೆಸಿಕೊಳ್ಳಲು ಪ್ರಖ್ಯಾತ ಏಳ್ತಿಮಾರ್ ಕೃಷ್ಣಪ್ಪ ಶಾನುಭೋಗ ಯಾನೆ ದಾಮೋದರ್ ಶೆಣೈ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಉತ್ತಮ ಕ್ರಿಯಾಶೀಲ ಉದ್ಯಮ ಇದ್ದರೂ ಸಿದ್ಧಿ ಮಾರ್ಗ ಹಿಡಿಯಲು ಕಾರಣವೇನು? ನಮ್ಮ ಕುಟುಂಬದವರು ಒಂದು ಏಳ್ತಿಮಾರ್ ಪ್ರದೇಶದಲ್ಲಿಯೂ ಪಾಣೆಮಂಗಳೂರಿನಲ್ಲಿಯೂ ಕೆಲವು ಇದ್ದುಕೊಂಡು, ಕೆಲವರು ಪುತ್ತೂರಿನಲ್ಲಿಯೂ ಇದ್ದುಕೊಂಡಿದ್ದರು. ಹಾಗೆ ನಮ್ಮ ಫ್ಯಾಮಿಲಿ ಇಲ್ಲಿಗೆ ಈ ತುಳುನಾಡಿಗೆ ಬಂದ ನಂತರ ಹೆಚ್ಚಿನವರು ನಮ್ಮ ಸಮಾಜದವರು ವ್ಯಾಪಾರವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿದ್ದಾರೆ. ವ್ಯಾಪಾರವನ್ನು ಅಳವಡಿಸಲು ಮುಖ್ಯವಾಗಿ ನಮ್ಮ GSB ಸಮಾಜದವರು ಕಾರಣ ಎಂತ ಅಂತ ಹೇಳಿದರೆ, ನಾವು ಹೆಚ್ಚಿನ ಕೆಲವು ಈ ತುಳುನಾಡಿಗೂ ಕರ್ನಾಟಕಕ್ಕೂ ಬೇಕಾದ ಕೆಲವೊಂದು ವಸ್ತುಗಳು ಉತ್ತರ ಭಾರತದಿಂದ ಬರಲೇಬೇಕಾದ ಅನಿವಾರ್ಯ. ನಾವು ಉತ್ತರದಿಂದ ಬಂದ ಕಾರಣ ಆಚೆ ಈಚೆ ಎಲ್ಲ ರೀತಿಯಲ್ಲಿಯೂ ರಾಜರಲ್ಲಿಯೂ ಒಂದು ಆಗಿನ ಕಾಲದಲ್ಲಿ ಒಂದು ಜಾಗೆಯಿಂದ ಇನ್ನೊಂದು ಜಾಗೆಗೆ ಹೋಗಲು ಭಾರಿ ಆಪ್ತತೆ ರಾಜರೊಂದಿಗೆ ಇದ್ದಲ್ಲಿ ಮಾತ್ರ ನಾವು ವ್ಯಾಪಾರ ವ್ಯವಹಾರ ಮಾಡಲು ಸಾಧ್ಯವಾಗಿರುವಂತಹ ಒಂದು ಸಂದರ್ಭ. ಈಗಿನ ಹಾಗೆ ಆಧಾರ್ ಕಾರ್ಡ್ ಇತ್ಯಾದಿ ಇಲ್ಲದಿದ್ದರೂ ಇಂಥವರು ಮಾತ್ರ ವ್ಯಾಪಾರ ಮಾಡಬೇಕು. ಆ ಒಂದು ರೀತಿಯ ವರ್ಣಾಶ್ರಮದಲ್ಲಿರುವಾಗ ನಾವು ವೈಶ್ಯರಲ್ಲದಿದ್ದರೂ ನಮಗೆ ಆ ಒಂದು ಚಾಕ್ಯತೆ ಅಂದರೆ ಒಂದು ರೀತಿಯ ಬುದ್ಧಿವಂತಿಕೆ ನಮ್ಮ ರಕ್ತದಲ್ಲೇ ಇರುವ ಕಾರಣ ನಾವು ವ್ಯಾಪಾರ ವೃತ್ತಿಯನ್ನು ಮಾಡಿಕೊಂಡು ಮತ್ತೆ ಮುಂದುವರಿಸಿಕೊಂಡು ಬಂದೆವು. ಇಲ್ಲಿ ಹೆಚ್ಚಿನ ಕೆಲವು ಪೂಜೆ ಅದಕ್ಕಿದಕ್ಕೆ ನಾವು ಹೋಗುವಂಥವರಲ್ಲ. ನಮ್ಮ ಮನೆಯಲ್ಲಿ ಏನಾದರೂ ದೈವ ದೇವರುಗಳನ್ನು ಏನಾದರೂ ಸಾಲಿಗ್ರಾಮ ಇತ್ಯಾದಿ ಪೂಜೆ ಮಾಡಿಕೊಂಡಿಂತ ಇರುವ ನಮ್ಮ GSB ಸಮಾಜ. ಹಾಗೆ ನಾವು ಕೂಡ ನಮ್ಮ ಅಜ್ಜ ಜವಳಿ ಅಂಗಡಿ ಮಾಡಿಕೊಂಡು, ಅವರ ತಂದೆಯವರು ಜೀನಸಿ ಅಂಗಡಿ ಮಾಡಿಕೊಂಡು, ಹಾಗೂ ನನ್ನ ತಂದೆ ಜೀನ್ಸ್ ಅಂಗಡಿ ಮಾಡಿಕೊಂಡಿದ್ದರು. ಏನೋ ಒಂದು ಕಾಲಕ್ರಮದಲ್ಲಿ ನಮ್ಮ ತರವಾಡಿನಲ್ಲಿ ನಾನು ಹುಟ್ಟುವ ಮೊದಲು ಸಂತತಿಯ ಒಂದು ವಿಷಯಕ್ಕಾಗಿ ಕುಟುಂಬದಲ್ಲಿ ತುಂಬ ರೀತಿಯ ಒಂದು ಕಷ್ಟಗಳು ಕಾರ್ಪಣ್ಯಗಳು, ಇಡೀ ಕುಟುಂಬ ನಮ್ಮ ತಂದೆ ತಾಯಿ ಅಂತೇಳಿ ಅಲ್ಲ, ಇಡೀ ಕುಟುಂಬಕ್ಕೆ ಒಂದು ಕಷ್ಟಗಳು ಬಂದಾಗ, ಹಾಗೂ ಕೆಲವರು ನಮ್ಮ ತರವಾಡಿನ ಜಾಗೆಯನ್ನು ನೋಡಲು ಬಂದಾಗ ಸಹ ಇಲ್ಲಿ ಯಾವುದೂ ಸರಿಯಾಗುವುದಿಲ್ಲ. ಯಾಕಂತ ಹೇಳಿದರೆ ಇದಕ್ಕೆ ಸಂಬಂಧಪಟ್ಟ ಒಂದು ಸಿದ್ಧಿಪುರುಷರು ನಿಮ್ಮ ಕುಟುಂಬದಲ್ಲಿ ಸಿದ್ಧಿಪುರುಷರು ಶಾಪ ಹಾಕಿ ಹೋಗಿದ್ದಾರೆ ನಿಮ್ಮ ಕುಟುಂಬದವರೇ. ಅವರು ಬಂದು ಅದಕ್ಕೆ ಸರಿಯಾಗಿ ಶಾಪ ವಿಮೋಚನೆ ಎಲ್ಲ ಮಾಡಿ ಕಳೆದ ಜನ್ಮದ ಅವರದ್ದು ಏನುಂಟು ಅದ ನೆನಪುಗಳು ಅದನ್ನೆಲ್ಲ ಅವರಿಗೆ ಬಂದ ಮೇಲೆ ಅವರು ಅದನ್ನು ಶಾಪ ವಿಮೋಚನೆ ಮಾಡ್ತಾರೆ.
ಅವರಿಗೂ ಏನೋ ಒಂದು ರೀತಿಯ ಕಷ್ಟಗಳೋ ಅಥವಾ ಏನೋ ಒಂದು ಗೊಂದಲ ಉಂಟಾದಾಗ ಅವರಿಗೆ ಅವರು ಯಾರು ಏನು ಎಂದು ಅರಿವಾಗಿ ಅವರು ಈ ಕುಟುಂಬಕ್ಕೆ ಸರಿಯಾಗಿ ಆ ಅಧಪತನ ಹೋಗುವಾಗ ಆ ಹನುಮಂತನ ಅನುಗ್ರಹವನ್ನು ಇಟ್ಟುಕೊಂಡು ಅವರು ಹನುಮಂತನ ಅನುಗ್ರಹವು ಹಾಗೂ ಕಲಿಯುಗದ ಕರ್ಲುಟ್ಟಿಯ ಅನುಗ್ರಹವನ್ನು ಇಟ್ಟುಕೊಂಡು ಅವರು ಕುಟುಂಬವನ್ನು ಎತ್ತಿಡುತ್ತಾರೆ ಎಂದು ತುಂಬ ನಮ್ಮ ಪ್ರಶ್ನೆಯಲ್ಲಿಯೂ ಬಂದಿತ್ತು. ಯಾವ ರೀತಿಯ ಪ್ರಶ್ನೆ ಮಾಡಿದರೂ ಸಹ ಅಲ್ಲಿ ಸರಿಯಾದ ಪರಿಹಾರ ಆಗ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಶಾಪ ಇತ್ತು. ಅದಕ್ಕೆ ಉಪನಯನ ಆದ ಒಂದು 2-3 ವರ್ಷ ನಾನು ಸರಿಯಾಗಿ ನಮ್ಮ ಈ ಆಗಿನ ಕಾಲದಲ್ಲಿ ಹೊರಗೆ ಅಷ್ಟು ಎಲ್ಲ ತಿನ್ನುವ ಒಂದು ಏನು ಅನುಷ್ಠಾನ ಇತ್ಯಾದಿಗಳೆಲ್ಲ ಇತ್ತು. ಮತ್ತೆ ಮತ್ತೆ ನಮ್ಮ ಈ ಎಜುಕೇಶನ್ ಅದು ಇದೆಲ್ಲ ಜಾಸ್ತಿ ಆದಾಗ ನಾವು ಹೊರಗೆ ತಿಂತೇವೆ, ಅದು ಇದು ಏನೋ ಅದಕ್ಕೆ ಒಂದು ಇದಾಯ್ತೋ ಏನೋ. ಅದರ ನಂತರ ಏನು ಮನಸ್ಸು ಅಷ್ಟೊಂದು ಸ್ವಲ್ಪ ಗೊಂದಲದಾಗೆ ಆದರೂ ಕಲಿಕೆಯಲ್ಲೆಲ್ಲ ತುಂಬ ನಾನು ಮುಂದು ಏನು ಇಡೀ ದಿನ ಓದಿಕೊಂಡೇ ಇರುವಂಥವಲ್ಲ, ಒಮ್ಮೆ ಓದಿದರೆ ಸಾಧಾರಣ ನನಗೆ ಎಲ್ಲವೂ ನೆನಪಿರುವಂಥ ಒಂದು ಏಕಪಾಟಿಯಾಗಿ ಇದ್ದೆ ಆ ಬಾಲ್ಯದಲ್ಲಿ. ಏನೋ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಒಂದು ಪಂಜುರ್ಲಿಯ ನೇಮಕ್ಕೆ ಬೇಕಾಗಿ ಏನೋ ಒಂದು ಒಂದು ಮಾಡಬೇಕು, ಅದು ಮಾಡಿದರೆ ಅದು ಮಾಡಲಿಕ್ಕೂ ಕಾರಣ ಏನಂತ ಹೇಳಿದರೆ ನನ್ನ ತಾಯಿಗೆ ಒಂದು ಬೈ ಬರ್ತ್ ಅವರಿಗೊಂದು ಹೃದಯದ ಒಂದು ಕಾಯಿಲೆ ಇತ್ತು, ಹೃದಯದಲ್ಲಿ ಒಂದು ರಂಧ್ರ ಇತ್ತು. ಅದಕ್ಕೆ ಅದು ನಮಗೆ ಗೊತ್ತಾಗುವಾಗ ಲೇಟ್ ಆಯಿತು. ಅದರ ಬಗ್ಗೆ ನಾನು ತುಂಬ ಆಘಾತ ಆಯಿತು ನನಗೆ. ಆಗ ಪ್ರಶ್ನಾ ಚಿಂತನೆ ಮಾಡಿದಾಗ ಒಂದು ಜೋಯಿಸರಲ್ಲಿ ಹೋಗಿ, ಅವರು ನನ್ನ ಇಲ್ಲಿಯವರೇ ಪುತ್ತೂರಿನವರು, ತುಂಬ ಆತ್ಮೀಯರಾಗಿದ್ದರು. ಆದರೂ ಪ್ರಶ್ನಾ ಚಿಂತನೆಯಲ್ಲಿ ಇನ್ನೂ ಅವರ ಉಳಿವು ಸಾಧ್ಯ ಇಲ್ಲ. ಡಾಕ್ಟರ್ ಹೇಳಿದ ರೀತಿಯಲ್ಲೇ ಅವರು ಕೂಡ ಹೇಳಿದರು, ಇನ್ನೂ ಅವರ ಬದುಕು ಇನ್ನೂ ಸಾಧ್ಯ ಇಲ್ಲ, ಇದು ಯಾವಾಗಲೂ ಆಗಬೇಕಿತ್ತು ಎಂದು ಡಾಕ್ಟ್ರು ಮತ್ತೆ ಅವರು ಹೇಳಿದಾಗ ಸಹ ನಾನು ಕಣ್ಣು ಮುಚ್ಚಿಕೊಂಡು ಕಣ್ಣೀರು ಹಾಕಿ ಎದ್ದಾಗ ನನಗೆ ಕಂಡದ್ದು ಪಂಜುರ್ಲಿ. ಅದಕ್ಕಿಂತ ಮೊದಲು 2 ವರ್ಷದಿಂದ ನಾನು ನಮ್ಮ ಕುಟುಂಬದವರಿಗೆಲ್ಲರಿಗೂ ಹೇಳ್ತಿದ್ದೆ, ಪಂಜುರ್ಲಿಯನ್ನು ನಾವು ನೇಮ ಮಾಡಬೇಕು, ಅದರ ತುಂಬ ಅದರಿಗೆ ಕೆಲಸಗಳುಂಟು, ಎಲ್ಲರೂ ಸೇರಿ ಮಾಡುವಂಥದ್ದು, ಎಲ್ಲರೂ ಸೇರಬೇಕು ಎಂಬಾಗ ಯಾರೂ ಸೇರಲಿಲ್ಲ. ನನಗೂ ನನ್ನ ತಾಯಿಯ ಕಷ್ಟ ಬಂದದ್ದಲ್ಲ, ಆ ಕಷ್ಟ ತಿಳಿದದ್ದು. ಆ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಲಂಗ್ಸಿನಲ್ಲಿ ನೀರು ತುಂಬಿ ಎಲ್ಲ ಸ್ವಲ್ಪ ಒಂದು ಏನೋ ಒಂದು ಕಷ್ಟ ಆಗ ಆಯಿತು. ಆಗ ಪಂಜುರ್ಲಿಯನ್ನು ನೆನೆಸಿದೆ. ಪಂಜುರ್ಲಿಯನ್ನು ನೆನೆಸುವ ಮೊದಲು ಇವರು ಹೇಳಿದ ಪ್ರಕಾರ ಅವರು ಒಂದು ಎಲ್ರಿಗೂ ಅಮೃತ ಸಂಜೀವಿನಿ ಮೃತ್ಯುಂಜಯ ಹೋಮವನ್ನು ಹೇಳುವಂಥದ್ದು ರೂಢಿ. ಅದನ್ನು ನಮ್ಮ ಫ್ಯಾಮಿಲಿಯವರೇ ಒಬ್ಬರಲ್ಲಿ ಕಷ್ಟ ಬಂದಾಗ ಅವರಲ್ಲಿ ಹೋಗಿ ಹೇಳಿದಾಗ ಅವರು ಅದನ್ನು ಮಾಡಿದ್ದಾರೆ. ಆಗ ಅದು ನಮಗೆ ಫಲಿತಕ್ಕೆ ಬಂದಿದೆ. ಅದೇ ರಾಶಿಯನ್ನು ನಾನು ಇಟ್ಟಾಗ ಬರಲಿಲ್ಲ. ಅವರು ಹೇಳಿದರು ಇನ್ನು ಸಮಯ ಮೀರಿದೆ ಅಂತ ಹೇಳಿದರು. ಕಣ್ಣೀರಾಕಿ ಎದ್ದು ನಿಂತಾಗ ಕಂಡದ್ದು ಪಂಜುರ್ಲಿ. ನನಗೆ ಪುನಃ ನಾನೊಂದು ಮನಸ್ಸಲ್ಲಿ ಎಳಿಸ್ತೇನೆ, ನೀವೊಂದು ರಾಶಿ ನೋಡಿ ಅಂತ ಹೇಳಿದಾಗ ಅಲ್ಲಿ ಆ ದಿವಸ ಯಾವುದೇ ಗ್ರಹಗಳು ಉತ್ತಮ ಫಲವನ್ನು ಕೊಡದ ರಾಶಿಯಲ್ಲಿ ಕೂತಾಗಲು ನಾನು ಮನಸ್ಸಲ್ಲಿ ಹೇಳಿ ಮನಸ್ಸನ್ನು ಇಚ್ಛಿಸಿದ 1-2 ವಿಷಯಗಳನ್ನು ಇಟ್ಟು ರಾಶಿ ಇದು ನೋಡಿದಾಗ ಅದಕ್ಕೆ ಉತ್ತಮ ಗುರುಬಲವು ಉತ್ತಮ ರೀತಿಯಲ್ಲಿ ಅದು ನಿಮಗೆ ನಿಮ್ಮ ತಾಯಿಗೆ ಇನ್ನೂ ಯಾವುದೇ ಸಂಕಷ್ಟ ಇಲ್ಲ ಎಂಬ ರಾಶಿ ಬಂದಿದೆ. ಏನು ಎಂದು ಕೇಳಿದಾಗ ನಾನು ಹೇಳಿದ್ದು ಪಂಜುರ್ಲಿಯ ನಿಯಮ ನಿಂತಿದೆ, ಅದನ್ನು ಮಾಡ್ತೇನೆ, ಹಾಗೂ ನೀವು ಹೆಚ್ಚಾಗಿ ಎಲ್ರಿಗೂ ತಿಳಿಸುವಂಥ ಅಮೃತ ಸಂಜೀವಿನಿ ಮೃತ್ಯುಂಜಯ ಹೋಮವನ್ನು ಕೂಡ ಮಾಡೋದು 1 ವಾರದೊಳಗೆ ಅಂತೇಳಿ ನಾನೊಂದು ಮನಸ್ಸಿನಲ್ಲಿ ಗ್ರಹಿಸಿದೆ ಅಂತೇಳಿ ಹೇಳುವಾಗ ರಾಶಿ ಒಳ್ಳೇದು ಬಂತು. ಭಾರಿ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳಿದರೆ, ನನ್ನ ತಂದೆಯಲ್ಲಿ ನಮ್ಮದೇ ಸಮಾಜದ ಒಬ್ಬರು ಕೆಲಸಕ್ಕಿದ್ದರು. ಅವರು ನಾನು ಹುಟ್ಟುವ ಮೊದಲಿನಲ್ಲೂ ಏನಾದರೂ ಅಂಗಡಿಯಲ್ಲಿ ಸಣ್ಣ ಪುಟ್ಟದೇನಾದರೂ ಹೆಚ್ಚು ಕಮ್ಮಿ ಮಾಡುವಂಥದ್ದು ಇದ್ದದ್ದು, ಅದು ತಂದೆಗೆ ಗೊತ್ತಿದ್ದು ಅವರು ಏನು ಅದಕ್ಕೆ ಇದು ಮಾಡ್ತಿರ್ಲಿಲ್ಲ. ಕಾಲಕ್ರಮೇಣ ಅವರ ಮಕ್ಕಳೆಲ್ಲ ದೊಡ್ಡವರಾದರು. ಅವರಿಗೆ ಮನೆ ಕಟ್ಟಲು ಮನೆಯ ಜಾಗ ಎಲ್ಲ ನನ್ನ ತಂದೆ ನೀಡಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ನಾವು ಕೆಲಸದವರು ಅಂತೇಳಿ ಅವರನ್ನು ನಾವು ನೋಡಿಕೊಳ್ಳಲಿಲ್ಲ. ನಮ್ಮದೇ ಒಂದು ಕುಟುಂಬದ ಸದಸ್ಯ ಅಂತೇಳಿ ಹೇಳುವ ರೀತಿಯಲ್ಲಿ ನನ್ನ ತಂದೆ ಅವರಿಗಂತೇಳಿ ಅಲ್ಲ, ನಮ್ಮಲ್ಲಿ ಕೆಲಸಕ್ಕಿದ್ದವರಾಗಲಿ ಯಾರೇ ಸಹಾಯ ಬೇಡಿದವರಿಗೆ ಅವರೊಂದು ಬಲಕೈಯಲ್ಲಿ ಕೊಟ್ಟದ್ದು ಎಡಕೈಗೆ ಗೊತ್ತಾಗದ ರೀತಿಯಲ್ಲಿ ಪಾಪ ಅವರು ಧರ್ಮವನ್ನು ಮಾಡಿದ್ದಾರೆ. ಆ ಧರ್ಮವೇ ಇವತ್ತು ನನ್ನನ್ನು ಈ ಶಕ್ತಿ ನನಗೆ ಕಾಪಾಡ್ತಾ ಉಂಟು. ಅವರ ಧರ್ಮವು ನನ್ನಲ್ಲಿ ಈ ಜನ್ಮತಾ ಬಂದಂಥ ಹನುಮಂತನ ಕರ್ಲುಟ್ಟಿಯ ಹಾಗೂ ಮಹಾಕಾಳಿ, ಮುಖ್ಯವಾಗಿ ಕರ್ಲುಟ್ಟಿ ಶಾಂತಾದುರ್ಗ ಹನುಮಂತ ದೇವರು, ಈ 3 ಶಕ್ತಿ ಮತ್ತು ಮಹಾಕಾಳಿಯ 4ನೇ ಶಕ್ತಿ ನನ್ನನ್ನು ಭಾರಿ ಕಾಪಾಡಿಕೊಂಡು ಬರ್ತಾ ಉಂಟು. ಹಾಗಿರುವಾಗ ಅವರ ಏನೋ ಒಂದು ಕಾರಣಕ್ಕೆ ಅಂಗಡಿ
ಅಗಲೀಕರಣ ಅಂತೇಳಿ ಆಗುವಾಗ ಒಂದು ಬಾರಿ ಒಂದು ಪುತ್ತೂರಿನಲ್ಲಿ ಒಂದು AC ಒಬ್ಬರು ಬಂದು ನಮ್ಮನ್ನು ಫಸ್ಟಿಗೆ ನಮ್ಮ ಅಂಗಡಿಯನ್ನು ಬೇಕಂತೇಳಿ ಯಾವುದೇ ಸಮಯವನ್ನು ನೀಡದೆ ಅಂಗಡಿಯನ್ನು ತೆಗೆದ್ರು. ಅದೇ ಸಮಯಕ್ಕೆ ಸರಿಯಾಗಿ ನಮ್ಮ 1 ವರ್ಷದ ಕೋಲ ನೇಮ ಪಂಜುರ್ಲಿದ್ದೆಲ್ಲ ಕೊರ್ಲುಟಿದ್ದೆಲ್ಲ ನಿಂತಿದೆ. ಅಲ್ಲಿ ಏನೋ ಒಂದು ಕಳವು ಘಟನೆ ಆಯಿತು ಅಂತೇಳಿ ಒಂದು ಬೇಸರದಲ್ಲಿ ನನ್ನ ದೊಡ್ಡಪ್ಪ ನಿಲ್ಲಿಸಿದ್ರು. ಅದೇ ಸಮಯಕ್ಕೆ ಈ ಘಟನೆಯಾಗಿ ಮತ್ತೆ ಅದು ನನ್ನ ಮನಸ್ಸಿಗೂ ಅದು ಅದೆಲ್ಲ ನಿಂತ ಕಾರಣ ಅಂತ ದೊಡ್ಡಪ್ಪ ಹೇಳುವಾಗ ನನಗೂ ಆ ಬೆಳಗಿನ ಒಂದು ಜ್ಞಾನ ಬಂದಾಗ ನಾನು ಅದನ್ನು ಪುನಃ ಮುಂದುವರಿಸಲಿಕ್ಕೆ ಹೋದೆ. ಆ ಸಮಯದಲ್ಲಿ ಇಷ್ಟು ವರ್ಷ ಕೆಲಸಕ್ಕಿದ್ದು ಅವರಿಗೆ ಎಲ್ಲಾ ರೀತಿಯಲ್ಲಿ ಅವರ ಮಕ್ಕಳಿಗೂ ಒಂದು ರೀತಿಯಲ್ಲಿ ನಾವು ಒಳ್ಳೆಯದನ್ನೇ ಬಯಸಿದವರು. ಅವರು ಕೆಲಸವನ್ನು ಬಿಟ್ಟದ್ದು ಮಾತ್ರ ಅಲ್ಲದೆ ಏನೋ ಒಂದು ಕೋರ್ಟು ಕಚೇರಿ ಹೋಗುವಂತ ಒಂದು ಅವರಿಗೆ ಯಾರೋ ಒಂದು ಗಾಳಿ ಹಾಕಿ, ನಮ್ಮ ಸಮಾಜದವರೇ ಏನೋ ಒಂದು ಗಾಳಿ ಹಾಕಿ ಮುಂದುವರಿಯುವ ಒಂದು ಲಕ್ಷಣಗಳು ಬಂತು. ಆ ಸಮಯಕ್ಕೆ ಅವರ ಮಗನಿಗೆ ಒಂದು 2-3 ಮಕ್ಕಳು ಅವರಿಗೆ, ಅದರಲ್ಲಿ ಒಬ್ಬನಿಗೆ ಒಂದು ತೀವ್ರವಾದ ಕಾಯಿಲೆ, ಅದು ಗುಣ ಆಗುತ್ತಾ ಬಂದಿತ್ತು. ಸಡನ್ ಆಗಿ ಏನೋ ಒಂದು ನಮ್ಮನ್ನು ಇವರು ಈ ರೀತಿಯಲ್ಲಿ ಒಂದು ಉಪದ್ರ ಮಾಡುವ ಅಂತೇಳಿ ಒಂದು ಆಲೋಚನೆ ಕುತಂತ್ರವನ್ನು ಮಾಡಿದ ಸಂದರ್ಭದಲ್ಲಿಯೇ ಮರುದಿನವೇ ಅವರ ಮಗ ಒಂದು ಅಪಘಾತದಲ್ಲಿ ಇದಾಗಿ ನನಗೂ ಕೂಡ ಭಾರಿ ಆಶ್ಚರ್ಯಚಕಿತ. ನಾನು ಆಗ ಸ್ವಲ್ಪ ದೇವರನ್ನು ನಂಬುದು ಕಮ್ಮಿ ಆಗಿತ್ತು, ಇದೆಲ್ಲ ಎಂಥದ್ದು ಅಂತೇಳಿ. ಅದೊಂದು ನನಗೆ ಭಾರಿ ಶಾಕ್ ಆಯಿತು. ಹಾಗೂ ದೊಡ್ಡಪ್ಪ ಕೂಡ ಸ್ವಲ್ಪ ಸಮಯದಲ್ಲಿ ನಮ್ಮಲ್ಲಿ ಎಷ್ಟು ಈ ಕೋಲ ನೇಮ ನಿಂತ ನಂತರ ಮರಣ ಆಯಿತು ಅಂತೇಳಿ ಹೇಳುವ ಸಂದರ್ಭದಲ್ಲಿ ಲೆಕ್ಕ ಹಾಕಿದಾಗ ಪ್ರಾಯದವರಿಬ್ಬರು, 2-3, ಒಂದು ಅದರಲ್ಲಿ ನನ್ನ ಚಿಕ್ಕಮ್ಮ, ಮತ್ತೊಂದು ಮಂಗಳೂರಿನವರು, ಹಾಗೂ ಒಂದು ಮಂಗಳೂರಿನ ಒಂದು ಅಜ್ಜ, ಮತ್ತೆ ಅಜ್ಜನ ಪುಳ್ಳಿ, ಸುರುವಿಗೆ ಪುಳ್ಳಿ ತೀರಿಯೋದು ಆಕ್ಸಿಡೆಂಟ್ ಆಗಿ. ಅಂದರೆ ಇದು ಪುಳ್ಳಿ ಅಂತ ಹೇಳಿದರೆ ಮೊಮ್ಮಗ, ಹಾಗೂ ಮತ್ತೆ ಆ ಅಜ್ಜ ಒಂದು 6 ತಿಂಗಳಲ್ಲಿ, ಹಾಗೂ ನನ್ನ ಒಂದು ಅತ್ತೆ, 4 ಜನ, ನನ್ನ ಒಂದು ದೊಡ್ಡಪ್ಪ 5ನೇವರು, ದೊಡ್ಡಪ್ಪ, ಸಣ್ಣ ದೊಡ್ಡಪ್ಪ ಅಲ್ಲ, ರಾಮಕೃಷ್ಣ ಶೆಣೆ ಅವರ ಅಣ್ಣ ವೆಂಕಟೇಶ್ ಶೆಣೆ ಎಂಬವರು, ಅವರು ಮತ್ತೆ ಒಂದು ದೂರದಲ್ಲಿ ಒಬ್ಬರು ತೀರಿ ಹೋದ್ರು. ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ ಕೂತಾಗ ದೊಡ್ಡಪ್ಪ ಬಂದು ಆ ಸಂದರ್ಭವನ್ನು ಹೇಳುವಾಗಲೂ, ಮತ್ತೆ ಈ ಕೆಲಸದವರ ಒಂದು ಮಗ ಅವರು ನಮಗೆ ಅನ್ಯಾಯ ಮಾಡುವಾಗ ತೀರಿದಾಗಲೂ ನನಗೆ ಅದು ಭಾರಿ ಒಂದು ಏನೋ ಒಂದು ಶಕ್ತಿ ನಮ್ಮನ್ನು ಕಾಯ್ತದೆ, ಇದನ್ನು ಇನ್ನು ಬಿಡಬಾರ್ದು ಅಂತೇಳಿ ಅದಕ್ಕೆ ಮುಂದುವರೆದೆ. ಅಲ್ಲಿಯೂ ಏನೋ ಮತ್ತೆ ಗೊಂದಲ ಎಲ್ಲ ಆಯಿತು. ಹಾಗೆ ಹೇಳುವಾಗ ಇನ್ನು ದಾರಿ ಕಾಣಲಿಲ್ಲ ಅಂತೇಳಿ ನಾನು ಏನೋ ಒಂದು ನನಗೆ ಭಾರಿ ಸಂಕಷ್ಟ ಆಗ್ತಿತ್ತು, ಇದು ಬೇಡ ಇನ್ನು ಜೀವನ ಅಂತ ಹೇಳುವ ಒಂದು ಜಿಗುಪ್ಸೆಯಲ್ಲಿ ಆಗ್ತಾ ಇರುವಾಗ ಒಂದು ದಿವಸ ಕೆಲವೊಂದು ದೃಶ್ಯಗಳು ಕಾಣಲಿಕ್ಕೆ ಶುರುವಾಯಿತು. ದೃಶ್ಯಗಳು ಕಾಣುವಾಗ ಪ್ರೇತಗಳು ಅದು ಮೊದಲು ಕಾಣ್ತಾ ಇತ್ತು, ಆದರೆ ಈಗ ಸ್ಪಷ್ಟತೆ ಜಾಸ್ತಿ, ಅದು ಮಾತಾಡುವುದು ಕೇಳುವಂಥದ್ದು. ಹಾಗೂ ಈ ಒಂದು ದಿನ ಭಾರಿ ಒಂದು ಮನಸ್ಸಿಗೆ ವ್ಯಾಪಾರದ ವಿಷಯದಲ್ಲಿ ಸಂಕಷ್ಟ ಆಗುವಾಗ ಪ್ರಾರ್ಥನೆ ಮಾಡಿ ಮಲಗಿದಾಗ ಆತಂಕದಾಗೆ ಒಂದು ರೀತಿಯಲ್ಲಿ ವ್ಯಾಪಾರದ ವಿಷಯದಲ್ಲಿ ಮಲಗಿದಾಗ ಒಂದು ಕ್ಷೇತ್ರ ಕಂಡಿತು ನನಗೆ, ಒಂದು ದೇವಿ ಕ್ಷೇತ್ರ. ಅದು ಭಾರಿ ಮೊದಲು ಒಂದು 2007-8 ಚಿಕ್ಕಮ್ಮನಿಗೆ ಕ್ಯಾನ್ಸರ್ ಆದ ಸಂದರ್ಭದಲ್ಲಿ ಆ ದೇವಸ್ಥಾನವನ್ನು ಭೇಟಿ ಮಾಡಿದ್ದೆ, ಒಂದು ಚೌಡೇಶ್ವರಿ ದೇವಸ್ಥಾನ ಅಂತೇಳಿ. ಆ ದೇವಸ್ಥಾನ ಭೇಟಿ ಮಾಡಲಿಕ್ಕೆ ಹೋಗಬೇಕು ಅಂತೇಳಿ ಮನಸ್ಸಿಗೆ ಕೂಡ ಆ ದೃಶ್ಯ ಕಂಡು ಮನಸ್ಸಿಗೆ ಅದು ಉಚ್ಚಾರವಾಯಿತು. ಹಾಗೆ ಅದರ ಬಗ್ಗೆ ನಾನು ವಿಮರ್ಶೆ ಮಾಡದೆ ನಾವು ಹೋಗುದು ಸರಿಯಲ್ಲ, ಮೊದಲೇನೋ ಒಂದು ರೀತಿಯಲ್ಲಿ ಮಾಡಿದ್ದೇನೆ, ಆದರೆ ಈಗ ಸ್ವಲ್ಪ ನಾನು ಪ್ರಬುದ್ಧವಾಗಿ ಆಲೋಚನೆ ಮಾಡಿ ಹೋಗಬೇಕು. ಒಬ್ಬನೇ ಇರುವಂಥದ್ದು, ಇಡೀ ಫ್ಯಾಮಿಲಿಯ ಜವಾಬ್ದಾರಿ ಅಂತೇಳಿ ನನಗೊಂದು ಇರುವಾಗ ನಾನು ಹೋಗುದು ಸರಿಯಲ್ಲ ಅಂತೇಳಿ ಒಂದು ಜ್ಯೋತಿಷರನ್ನು ಹೋಗಿ ಭೇಟಿ ಮಾಡಿ ಅವರಲ್ಲಿ ಪ್ರಶ್ನೆ ಚಿಂತನೆ ಮಾಡುವಾಗ ಅವರು ಬೇರೆ ಒಂದು ಚೌಡೇಶ್ವರಿಯನ್ನು ಭೇಟಿ ಮಾಡಲು ಹೇಳಿದರು, ಇದಕ್ಕಿಂತ ಅದು ಪವರ್ಫುಲ್ಲು ಅಂತೇಳಿ. ನಾನು ಅವರನ್ನು ಭೇಟಿ ಮಾಡಿ ಈಚೆ ಬರುವಾಗ ಪುನಃ ನನ್ನ ವಾಹನದಲ್ಲಿ ನಾನು ಬರ್ತಾ ಇರುವಾಗ ಪುನಃ ಮನಸ್ಸಿನಲ್ಲಿ ಉದ್ಗಾರವಾಯಿತು, ನಾನು ಹೇಳಿದಲ್ಲೇ ಹೋಗು, ಆ ದೇವಿ ನಿನ್ನನ್ನು ಮೊದಲು ರಕ್ಷಣೆ ಮಾಡಿದ್ದಾಳೆ, ಇನ್ನೂ ಕೂಡ ನಿನ್ನನ್ನು ಅವಳೇ ರಕ್ಷಣೆ ಮಾಡೋದು ಅಂತೇಳಿ ಹೋಗು ಅಂತೇಳಿ ನಾನು ಹೋದೆ. ಅದು ನಿಮ್ಮ ತಿಪ್ಟೂರಿನ ಬಳಿ ಇರುವ ಚೌಡೇಶ್ವರಿ, ತಿಪ್ಟೂರು ಚೌಡೇಶ್ವರಿ, ಅಲ್ಲಿ ತುಂಬ ಚೌಡೇಶ್ವರಿ ಉಂಟು. ಮಧ್ಯದಲ್ಲಿ ಒಂದು ದಸರಿಘಟ್ಟ ಅಂತ ಹೇಳುವಂಥದ್ದು ಆದಿಚುಂಚನಗಿರಿಯ ಒಂದು ಭಾರಿ ಒಂದು ಮಠದ ಸಂಬಂಧಪಟ್ಟ ಒಂದು ಚೌಡೇಶ್ವರಿ ಕ್ಷೇತ್ರ. ಆ ಕ್ಷೇತ್ರವನ್ನು ಭೇಟಿ ಮಾಡಿ ಅಲ್ಲಿ ಹೋಗಿ ನಾನು ಅಲ್ಲಿ ಒಂದು ಕಾಯಿ ಹೊಡೆಯೋ ಒಂದು ಸಂಪ್ರದಾಯ ಉಂಟು, ಅದನ್ನು ಹೊಡೆದ ಕೂಡಲೇ ಏನೋ ಒಂದು ಆ ಪ್ರಯೋಗಗಳು ಎಲ್ಲ ಶತ್ರುಗಳಿಂದಲೋ ಕುಟುಂಬದವರು ಯಾರಿಂದಲೋ ಬಂದ ಆ ಪ್ರಯೋಗಗಳು ಎಲ್ಲ ಇದಾಗಿ ಭಾರಿ ಮೈಕೈ ಹಗುರಾಯಿತು. ಆದರೆ ಅಲ್ಲಿಗೆ ಹೋಗುವ ಮೊದಲು ನಾನು ಘಟ್ಟಕ್ಕೆ ಕಾರ್ನಲ್ಲಿ ಹತ್ತುತ್ತಿರುವಾಗ, ನನ್ನಲ್ಲಿ ಆಗ ಹ್ಯುಂಡಾಯಿನವರದು i20 ಕಾರ್ ಇತ್ತು, ಆ ಕಾರ್ನಲ್ಲಿ ಹತ್ತುತ್ತಿರುವಾಗ ಆ ಕಾರ್ನ ಎಲ್ಲ ಲೈಟುಗಳೆಲ್ಲ ತನ್ನಷ್ಟಕ್ಕೆ ಉರಿಯಲು ಸ್ಟಾರ್ಟ್ ಆಯಿತು. ಹಿಂದೆ ಮುಂದೆ ಹೋಗುವವರು ನಿಮ್ಮ ಲೈಟ್ ಉರಿತಾ ಉಂಟು, ಎಲ್ಲ ಪಾರ್ಕಿಂಗ್ ಲೈಟ್ ಅದು ಇದೆಲ್ಲ ತನ್ನಷ್ಟಕ್ಕೆ ಏನೋ ಒಂದು
ಉರಿಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಸಂದರ್ಭದಲ್ಲಿ ನಾನು ಘಟ್ಟದ ಮೇಲೆ ಹತ್ತುವಲ್ಲಿ ಆ ಶಿರಾಡಿಯಲ್ಲಿರುವಂತಹ ಚೌಡೇಶ್ವರಿ ದೇವಸ್ಥಾನವನ್ನು ಭೇಟಿ ಮಾಡಿದಾಗ ಅಲ್ಲಿ ಒಂದು ಪ್ರಸಾದವನ್ನು ಹಚ್ಚಿ, ಕಾರಿಗೆ ಪ್ರಸಾದ ಹಚ್ಚಿ ಕೂಡಲೇ ಆ ಲೈಟ್ ಇತ್ಯಾದಿಗಳು ಉರಿಯುವಂಥ ತನ್ನಷ್ಟಕ್ಕೆ ಬಂದಾಯಿತು. ಹಾಗೆ ಅದು ಮುಂದುವರೆದುಕೊಂಡು ಅಲ್ಲಿಯ ನಂತರ ಒಂದು ಭಾರಿ ಒಂದು ಏನೋ ಒಂದು ಮೈಕೈ ಎಲ್ಲ ಒಂದು ಭಾರಿ ಹಗುರಾದಾಗ ಆಯಿತು. ಚಿತ್ತೂರಿನ ಚೌಡೇಶ್ವರಿಯನ್ನು ಭೇಟಿ ಮಾಡಿ ಅಲ್ಲಿ ಒಂದು ಕಾಯಿ ಹೊಡೆಯುವ ಸಂಪ್ರದಾಯವನ್ನು ಮಾಡಿ ಹಿಂತಿರುಗುವಾಗ ಕೈ ಕಾಲು ಎಲ್ಲ ಒಂದು ಹತ್ತಿಯಂತೆ ಹಗುರವಾಗಿ ಬಂದೆ. ಆ ನಂತರ ಸ್ವಲ್ಪ ಸಮಯ ಆದ ಕೂಡಲೇ ಪುನಃ ಅದೇ ಪರಿಸ್ಥಿತಿ ಬಂತು. ಪುನಃ ಅಲ್ಲಿಗೆ ಹೋಗಿ ಬಂದಾಗುವಾಗ ಸರಿ ಆಯಿತು. ಇದು ನಮಗೆ ಒಂದು ಎಂತ ಹೇಳೋದು, ಮಾನಸಿಕ ಒಂದು ಶುರುವಾಗ್ಬೋದು. ತುಂಬ ಜನ ಹೀಗೆ ಆಗಿ ಹೋಗುದು ನಾನು ನೋಡಿದ್ದೇನೆ. ನನಗೆ ಈ ಪರಿಸ್ಥಿತಿ ಬೇಡ ಎಂಬ ಒಂದು ಇದಕ್ಕೆ ಚಿಂತನೆ ಮಾಡುವಾಗ ಗುರುಪ್ರಸಾದ್ ಕಲ್ಲಾರೆ ಅವರು ಏನೋ ಒಂದು ಸಂದರ್ಭ ಆ ಮನಸ್ಸಿಗೆ ಬರುವಾಗಲೇ ಅವರು ಕೂಡ ಅಂಗಡಿಗೆ ಬಂದರು. ನಾವು ಏನೋ ಒಂದು ವಿಷಯವನ್ನು ಸದ್ಭಾವನೆಯಲ್ಲಿ ಆಲೋಚನೆ ಮಾಡುವಾಗ ಅದಕ್ಕೆ ಪೂರಕವಾಗಿ ಶಕ್ತಿಗಳು ನಮಗೆ ಅದನ್ನು ತೋರಿಸ್ತದೆ ಎಂಬುದಕ್ಕೆ ಆ ಗುರುಪ್ರಸಾದ್ ನಾಯಕ್ ಕಲ್ಲಾರೆ ಅವರ ತಂದೆಯವರು ಕೃಷ್ಣ ಬಸ್ನಲ್ಲಿ ಮತ್ತು ಕೆಲವು ಬಸ್ನಲ್ಲಿ ಒಳ್ಳೆಯ ಒಂದು ನಿರ್ವಾಹಕರಾಗಿ ಕೆಲಸ ಮಾಡಿದಂಥವರು. ಅವರ ಒಳ್ಳೆಯ ಮಗ ಅವರು ಒಳ್ಳೆಯವರು, ಅವರ ತಂದೆ ತಾಯಿ ಎಲ್ಲ ಭಾರಿ ಒಂದು ಸದ್ಗುಣದವರು. ಅವರು ಬಂದರು, ಏನು ದಾಮಣ್ಣ ನೀವು ಭಾರಿ ಒಂದು ಚಿಂತೆ ಆಗಿ ಇದ್ದೀರಿ ನೋಡಿ, ಇಂಥವರೊಬ್ಬರು ಬರ್ತಾರೆ ನಾರ್ತಿಂದ, ಅವರು ಒಂದು ರೀತಿ ಅಗೋರಿ ಸಿದ್ಧಿಯವರಾಗೆ, ನೀವು ಅವರನ್ನೊಂದು ಭೇಟಿ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಭೇಟಿಯಾದಾಗ ಅವರು ನನಗೆ ನೀನು ಒಂದು ಹನುಮಂತನ ಅನುಗ್ರಹ ಇರುವ ಒಬ್ಬ ಸಿದ್ಧಿಪುರುಷ, ಹಾಗೂ ನೀನು ಬರುವ ಮೊದಲೇ ಕರ್ಲುಟ್ಟಿ ನನ್ನ ಮನೆಯೊಳಗೆ ಪ್ರವೇಶ ಮಾಡಿ ನಿನ್ನ ರಕ್ಷಣೆಗೆ ನಿಂತಿದ್ದಾಳೆ, ನನ್ನಿಂದ ನಿನಗೇನಾದರೂ ಆಗದಾಗೆ. ಅದು ಅವಳ ಒಂದು ಹೆದರಿಕೆ. ತಾಯಿಗೆ ಹೇಗಳು ಯಾರು ಬಂದರೂ ಸಹ ಮಗುವನ್ನೇನಾದರೂ ತೊಂದರೆ ಮಾಡಿಯಾರು ಅಂತ ಹೇಳುವ ರೀತಿಯ ಮಮತೆಯ ಒಂದು ಅವಳ ಭಯ ಇರ್ತದೆ. ಆ ಭಯದಲ್ಲಿ ಅವಳು ಎದುರು ಬಂದು ನಿಂತಿದ್ದಾಳೆ ನನಗೆ. ಆದರೆ ನಾನು ಅವಳನ್ನು ಕೈ ಮುಗಿದು ನಿನ್ನನ್ನು ಬರಮಾಡಿಕೊಂಡು ನಿನಗೆ ಈ ವಿಷಯ ತಿಳಿಸಿದ್ದೇನೆ ಅಂತ ಹೇಳಿದರು. ಅದಕ್ಕಿಂತಲೂ 1 ವರ್ಷ ಮೊದಲು, ವ್ಯವಹಾರ ಕೋವಿಡ್ ಬರೋ 1 ವರ್ಷ ಮೊದಲು ಅಂಗಡಿಯಲ್ಲಿ ನಾನು ಪುಸ್ತಕದ ವ್ಯಾಪಾರ ಆದರೂ ಕೂಡ ಅಲ್ಲಿ ತುಂಬ ರೀತಿಯ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಪುಸ್ತಕದ ಅಂಗಡಿ ವ್ಯಾಪಾರ ಇತ್ತು, ಸರಸ್ವತಿ ಬುಕ್ಸ್ ಅಂತೇಳಿ, ತುಂಬ ಜನರಿಗೆ ಗೊತ್ತುಂಟು. ತುಂಬ ರೀತಿಯಲ್ಲಿ ಅಲ್ಲಿ ನನ್ನ ತಂದೆಯವರು ಕೂಡ ಜೀನ್ಸ್ ವ್ಯಾಪಾರ ಮಾಡಿ, ಲಾರಿ ವ್ಯವಹಾರ ಅದು ಇದೆಲ್ಲ ಮಾಡಿ ಭಾರಿ ಒಂದು ನಮ್ಮ ಎಳ್ತಿಮಾರು ಫ್ಯಾಮಿಲಿ ಒಂದು ವ್ಯಾಪಾರದ ವಿಷಯದಲ್ಲಿ ನಮಗೊಂದು ಹೆಸರು ಇರುವಂಥ ಒಂದು ಉದ್ಯಮದ ನಮ್ಮ ಕಟ್ಟಡ ಅದು. ಅಲ್ಲಿ ನನ್ನ ವ್ಯಾಪಾರ 2011ರಿಂದ ಬುಕ್ಸ್ ಆ್ಯಂಡ್ ಸ್ಟೇಷನರಿ ವ್ಯಾಪಾರ ಮಾಡಿಕೊಂಡಿದ್ದೆ. ಹಾಗೆ ಕಾಲಕ್ರಮೇಣ ಕೆಲವು ವಸ್ತುಗಳನ್ನು ಅದರಲ್ಲಿ ಒಂದೊಂದೇ ಸೇರಿಸ್ತಾ ಹೋಗಿ ತುಂಬ ಹೋಲ್ಸೇಲ್ ವ್ಯಾಪಾರ ಎಲ್ಲ ನಡೀತಾ ಇತ್ತು. 1 ವರ್ಷ ಒಂದು ದೀಪಾವಳಿ ಸಂದರ್ಭದಲ್ಲಿ ಗೂಡು ದೀಪ ಅದೆಲ್ಲ ಮಾರುವಾಗ ಆ ದಿವಸ ಬಂದ್ ಮಾಡಿ ಒಳಗೆಲ್ಲ ಐಟಮ್ ಇಟ್ಟು ಬೀಗ ಹಾಕುವಾಗ ನೀನಿನ್ನು ಮನಸ್ಸಿನಲ್ಲಿ ಭಾರಿ ಒಂದು ಹೆದರಿಕೆ ಪಡಿಸುವಂಥ ಒಂದು ಘೋರವಾದ ಶಬ್ದದಲ್ಲಿ ನೀನಿನ್ನು ಈ ವ್ಯವಹಾರವನ್ನು ನಿಲ್ಲಿಸಬೇಕು, ಇಷ್ಟು ನಿನ್ನಲ್ಲಿರುವ ಮಾಲುಗಳನ್ನು ಮುಗಿಸಬೇಕು ಅಂತೇಳಿ ಯಾವಾಗ ಗೋಡಾನಿಗೆ ಬರ್ತದೆ ಹೆದರಿಕೆ ಆಗ್ತದೆ. ಹೊಸ ಒಂದು ಸರಕುಗಳನ್ನು ಹಾಕುವಾಗಿಲ್ಲ, ಇದನ್ನೆಲ್ಲ ಮುಗಿಸಬೇಕು. ಗೋಡಾನ್ ಅಂತ ಹೇಳಿದರೆ 1.5 ಸ್ಕ್ವೇರ್ ಫೀಟ್ನಷ್ಟು ದೊಡ್ಡ ಗೋಡಾನು, ಅಲ್ಲಿ ಫುಲ್ಲು ಮಾಲ್ ಇರ್ತದೆ, ಕಪಾಟಿನಿಂದ ಬಿದ್ದುಕೊಂಡು ಕೆಳಗೆ ಇರ್ತಿತ್ತು. ಅದೆಲ್ಲ ಮುಗಿತಾ ಬರುವಾಗ ಕೊರೋನಾ ಶುರು ಬಂತು. ಭಾರಿ ಗಂಡಾಂತರ ಬರ್ತದೆ ಅಂತೇಳಿ ಮನಸ್ಸಲ್ಲಿ ಉದ್ಧಾರ ಆಗಿದೆ. ಅದೇ ರೀತಿಯಲ್ಲಿ ಅದಾಯಿತು. ಅದಕ್ಕೆ ಸರಿಯಾಗಿ ಆ ಕೊರೋನಾ ಸ್ಟಾರ್ಟ್ ಆಗುವ 1-2 ತಿಂಗಳು ಮೊದಲು ನಾನು ಇವರನ್ನು ಭೇಟಿಯಾಗಿ, ಆ ಉತ್ತರ ಭಾರತದಿಂದ ಬಂದವರು, ಅವರ ಹೆಸರನ್ನೀಗ ನಾನು ಹೇಳ್ಬೋದು, ಆದರೆ ಅವರನ್ನು ಕೇಳದೆ ನಾನು ಹೇಳುವಾಗಿಲ್ಲ, ಆದ ಕಾರಣ ಹೆಸರು ಹೇಳ್ತಾ ಇಲ್ಲ. ಅದರಲ್ಲಿ ಏನು ದೊಡ್ಡ ಏನು ಗುಟ್ಟು ರಹಸ್ಯ ಇಲ್ಲ. ಆದರೂ ಹೇಳುವ ಸಂದರ್ಭದಲ್ಲಿ ಮುಂದಕ್ಕೆ ಹೇಳ್ತೇನೆ. ಅವರನ್ನು ನಾನು ಗುರುವಾಗಿ ಸ್ವೀಕರಿಸಿದ್ರು ಅವರೊಂದು ನನಗೆ ಒಂದು ಈ ರೀತಿ ನಿನ್ನ ಜೀವನ ಮುಂದುವರಿಬೇಕು ಅಂತೇಳಿ ಅವರು ನನ್ನ ಒಂದು ಜೀವನಕ್ಕೆ ಒಂದು ನನ್ನ ವಿಷಯ ಏನು ಅಂತೇಳಿ ತಿಳಿಸಿದಂಥ ಒಂದು ಮಹಾನ್ ವ್ಯಕ್ತಿಯವರು. ಆದ ಕಾರಣ ಅವರು ಹೇಳಿದ ನಂತರ ನಾನು ಸಂಪೂರ್ಣ ಈ ನನ್ನ ವ್ಯವಹಾರವನ್ನು ಆ ಹುಡುಗಿ ನೀನೇ ನೋಡಿಕೊಳ್ಳು, ನಾನು ಎಲ್ಲಿಯಾದರೂ ಒಂದು ಬಂದು ಅದನ್ನು ನೋಡಿಕೊಳ್ತೇನೆ ಅಂತ ಹೇಳಿ ವ್ಯಾಪಾರವನ್ನು ಸಾಧಾರಣ ವ್ಯಾಪಾರದಲ್ಲಿರುವ ಸರಕುಗಳು ಒಂದು 80ರಷ್ಟು ಸರಕುಗಳು, ಕೆಲವೊಂದು ಪುಸ್ತಕದ ವ್ಯಾಪಾರಕ್ಕೆ ಸಂಬಂಧಪಡದ ಸರಕುಗಳನ್ನು ಕೂಡ ಮುಗಿಸುತ್ತಾ ಬರುತ್ತಾ ಹೋಲ್ಸೇಲ್ ವ್ಯಾಪಾರವನ್ನು ಸಹ ನಿಲ್ಲಿಸಿದೆ. ನಮಗೆ ಯಾಕಂತ ಹೇಳಿದರೆ ಬೇಕಾದಷ್ಟು ಉಂಟು. ನಮ್ಮ ಸಂಸ್ಕಾರ ತಂದೆ ತಾಯಿ ಕೊಟ್ಟದ್ದು ಹೇಗೆ ಅಂತ ಹೇಳಿದರೆ ನಮ್ಮದು ನಮಗೆ, ಪರರದ್ದು ಪರರಿಗೆ. ಆದ ಕಾರಣ ನಾವು ನಮ್ಮದೇ ಇಷ್ಟೆಲ್ಲ ಇರುವಾಗ ಇನ್ನೊಬ್ಬರ ಒಂದು ಆಸೆ ಅಪೇಕ್ಷೆಗಳನ್ನು ಇಟ್ಟುಕೊಳ್ಳದೆ ನಾನು ಈ ಸಿದ್ಧಿ ಮಾರ್ಗಕ್ಕೆ ಬಂದೆ ಅಂತೇಳಿ ನಾನು ಇಷ್ಟನ್ನು ನಿಮಗೆ
ಹೇಳುವ ಒಂದು ವಿಷಯ ನನ್ನದು. ಹಾಗೆ ನಾನು ನನ್ನ ಅಂಗಡಿಯನ್ನೆಲ್ಲ ಬಾಡಿಗೆಯನ್ನು ನೀಡಿ ನಿನ್ನಂಥ ಸತ್ಯ, ಧರ್ಮ, ದಾನ, ತಪವನ್ನು ಇರುವಂಥವನು ಇದಕ್ಕೆ ಬೇಕು ಎಂದು ಕೆಲವೊಂದು ಜಪ ತಪಗಳನ್ನು ಅಥವಾ ಧ್ಯಾನವನ್ನು ಮಾಡುವಾಗ ಹನುಮಂತನ ಮುಖ್ಯವಾಗಿ ಮನಸ್ಸಿನಲ್ಲಿ ಅನುಭೂತಿಯಾದಾಗ ನಾನು ಸಂಪೂರ್ಣ ಅದನ್ನು ವ್ಯವಹಾರವನ್ನು ಅಂಗಡಿಯ ಕಟ್ಟಡವನ್ನು ಬಾಡಿಗೆ ನೀಡಿ ಈ ಸಿದ್ಧಿ ಮಾರ್ಗಕ್ಕೆ ಬರಬೇಕಾಯಿತು. ಈ ಅನುಷ್ಠಾನವನ್ನೆಲ್ಲ ಇರುವವರು ವ್ಯಾಪಾರ ವ್ಯವಹಾರ ಮಾಡುವುದು ಸರಿಯಲ್ಲ ಅಂಥೇಳಿ ನಾನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಜನರಿಗೆ ಮಾರ್ಗದರ್ಶನ ನೀಡ್ತಾ ಒಂದು 5-6 ವರ್ಷದಲ್ಲಿ ತುಂಬ ಜನರು ಅದರಲ್ಲಿ ಸಫಲರಾಗಿದ್ದಾರೆ. ತುಂಬ ಜನರು ಅಂತ ಕೆಲವರು ಯಾಕೆ ಇಲ್ಲ ಅಂತ ಹೇಳಿದರೆ, ಅವರು ನಾವು ಹೇಳಿದ ರೀತಿಯಲ್ಲಿ ಅವರು ಹೋಗುವುದಿಲ್ಲ, ಏನೋ ಒಂದು ಯಾರೆಲ್ಲೋ ಏನೋ ಕೇಳಿಕೊಂಡು ತಪ್ಪು ದಾರಿಯಲ್ಲಿ ಹೋಗ್ತಾರೆ. ಹಾಗೆ ನಾನು ಇದಕ್ಕೆಲ್ಲ ಬರಬೇಕಾಯಿತು ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಹನುಮಂತನ ಸಿದ್ಧಿ ಎಂದರೆ ಏನು? ಹನುಮಂತನ ಸಿದ್ಧಿ ಅಂತ ಹೇಳಿದರೆ, ಸಿದ್ಧಿಯಲ್ಲಿ ಕೆಲವೊಂದು ಬೇರೆ ಬೇರೆ ರೀತಿಯಾದಂಥ ಸಿದ್ಧಿ ಉಂಟು. ಈಗ ಕೆಲವೊಂದು ಜಪವನ್ನು ಮಾಡುವುದರ ಮೂಲಕ ಅದರ ಒಂದು ಏನೋ ಒಂದು ಉದ್ದೇಶದಲ್ಲಿ ಅದೊಂದು ಮಂತ್ರ ಸಿದ್ಧಿಯಾಗುವುದು. ಆ ಮಂತ್ರ ಸಿದ್ಧಿಯಾಗುವುದು ಬೇರೆ, ದೈವ ಸಿದ್ಧಿಯಾಗುವುದು, ದೇವರು ಸಿದ್ಧಿಯಾಗುವುದು ಅದು ಬೇರೆ ಬೇರೆ ರೀತಿಯಲ್ಲಿ ಉಂಟು. ಸಿದ್ಧಿ ಮಾಡಿಕೊಳ್ಳುವುದು ಅಷ್ಟು ಸುಲಭದ ವಿಷಯ ಅಲ್ಲ. ಈಗ ಕೆಲವೊಂದು ಜ್ಯೋತಿಷ್ಯರಲ್ಲಿ ಇತ್ಯಾದಿ ಹೋದಾಗ ಪ್ರೇತ ಅದು ಇದು ಅಂತೇಳಿ ಕೆಲವು ಒಂದು ಇರ್ತದೆ. ಆದರೆ ಈ ಅಘೋರಿ ನಾಗಸಾಧುಗಳು ವಿಚಿತ್ರ ರೀತಿಯಲ್ಲಿ ಆರಾಧನೆ ಮಾಡಲಿಕ್ಕೂ ನಮಗೆ ಅದು ವಿಚಿತ್ರ, ಅದರಲ್ಲಿ ಇದ್ದವರಿಗೆ ಅದು ಸರಿಯಾದ ಒಂದು ಏನೋ ಒಂದು ಮಾರ್ಗ ಅವರಿಗೆ. ಹಾಗೆ ಈ ಮಂತ್ರಸಿದ್ಧಿ ಅಂತ ಹೇಳಿದರೆ, ಮಂತ್ರವನ್ನು ಜಪ ಮಾಡಿ ಆ ಮಂತ್ರವನ್ನು ಒಂದು ಯಾವುದಾದರೂ ಕುಂಕುಮಕ್ಕ ಅಥವಾ ನೀರಿಗ ಆಹ್ವಾನ ಮಾಡಿ ಯಾವ ಉದ್ದೇಶದಲ್ಲಿ ಆ ಮಂತ್ರಕ್ಕೆ ಇಂಥದ್ದೇ ಅದರಲ್ಲಿ ಫಲಿತಾಂಶ ಅಂತೇಳಿ ಇರ್ತದೆ. ಒಬ್ಬನಿಗೇನೋ ಒಂದು ದೃಷ್ಟಿಯಾಗುವುದು. ದೃಷ್ಟಿ ಅಂತ ಹೇಳಿದರೆ ಬೇರೆ ಬೇರೆ ದೃಷ್ಟಿ ಉಂಟು. ಒಂದು ಪ್ರಕಾರದ ದೃಷ್ಟಿಗೆ ಒಂದು ರೀತಿಯಲ್ಲಿ ಮಂತ್ರಿಸಿ ಅದರ ಆ ಶಕ್ತಿಯ ಮೂಲಕ ಆ ದೃಷ್ಟಿಯನ್ನು ನಾಶ ಮಾಡಿ ಅವನಿಗೆ ಅದರಿಂದ ಬಂದ ಕಾಯಿಲೆಯ ಅಥವಾ ಒಂದು ಮೈಕೈ ನೋವನ್ನು ನಿವಾರಣೆ ಮಾಡುವಂಥ ಒಂದು ರೀತಿಯಲ್ಲಿ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳುವುದು ಉದಾಹರಣೆ ಹೇಳಿದ್ದು ನಾನು. ಅದೇ ರೀತಿ ದೇವರ ಸಿದ್ಧಿ ಅಂತ ಹೇಳಿದರೆ ಅದು ಬೇರೆ ಬೇರೆ ದೇವರನ್ನು ಸಿದ್ಧಿ ಮಾಡಿಕೊಳ್ಳುವುದು. ಅದಕ್ಕೆ ಯೋಗಗಳು, ಅವನ ಜಾತಕಗಳು ಮತ್ತು ಅವನಿರುವ ಅವನ ಜಾತಿ ಧರ್ಮ ಸ್ವಲ್ಪ ಕೆಲವು ಕಡೆಗಳಲ್ಲಿ ಗಣನೆಗೆ ಬರ್ತದೆ. ಕೆಲವರು ಅದನ್ನು ಮಾಡಿಕೊಂಡು ಹೋಗ್ತಾ ಮತ್ತೆ ಅವರ ಆ ದೇಹ ಅದಕ್ಕೆ ಒಗ್ಗಿಕೊಂಡು ಅದು ಅವರಿಗೆ ಹೋಗ್ತದೆ. ಈ ಹನುಮಂತನ ಸಿದ್ಧಿ ಅಂತ ಹೇಳಿದರೆ ಅದಕ್ಕೆ ಜನ್ಮ ಜನ್ಮದ ಅನುಬಂಧ ಇದ್ದರೆ ಮಾತ್ರ ಸಾಧ್ಯ. ಅದು ಲಭಿಸಲಿಕ್ಕೆ ಈಗ ನಾನು ಬೇಕಂತೇಳಿ ಅದರಲ್ಲಿ ಹೋದವಲ್ಲ, ಅದು ಆಗಿಯೇ ನನ್ನಲ್ಲಿ ಜನ್ಮ ಜನ್ಮಾಂತರದಿಂದ ಬಂದಿದೆ. ಜನ್ಮ ಜನ್ಮಾಂತರದ ಹಿನ್ನೆಲೆ ಬೇಕು. ಸತ್ಯ ಧರ್ಮ, ಆಗ ನಾನು ಹೇಳಿದ ಹಾಗೆ ಸತ್ಯ ಧರ್ಮ ದಾನ ತಪ. ಮುಖ್ಯವಾಗಿ ಹನುಮಂತನಿಗೆ ರಾಮನ ರೀತಿಯಲ್ಲಿ ಬದುಕುವವರಿಗೆ ಹನುಮಂತನನ್ನು ನಂಬದಿದ್ರೂ ಅವ ಕಾಯ್ತಾ ಬರ್ತಾನೆ. ರಾಮ ಅಂತ ಹೇಳಿದರೆ ಸತ್ಯ ತಪ ಧರ್ಮ ದಾನ ಇತ್ಯಾದಿಗಳನ್ನು ಮಾಡಿಕೊಂಡು ರಾಮನ ಅನುಗ್ರಹ ಪಡೆಯುವ. ಅವ ದೇವರನ್ನು ನಂಬದಿದ್ರೂ ಕೆಲವೊಮ್ಮೆ ಆ ದೇವರ ಅನುಗ್ರಹ ಅವನಿಗೆ ಜನ್ಮತಃ ಬಂದಿರ್ತದೆ ಅಥವಾ ಅವನ ತಂದೆ ತಾಯಿಯಿಂದ ಬಂದಿರ್ತದೆ. ಹಾಗೆ ಈ ಹನುಮಂತನ ಸಿದ್ಧಿ ಇರುವವರು ಅವರು ಹಾಗೆ, ಅದು ಅವರಿಗೆ ಆ ಫ್ಯಾಮಿಲಿಯಲ್ಲಿ ಅವರ ಬ್ಲಡ್ಡಿಗೆ ಜೀನ್ಸಿಗೆ ಅದು ಸರಿಯಾಗಿಯೇ ಅದು ಬಂದಿರ್ತದೆ. ಅದು ಅಷ್ಟು ಸುಲಭದ ವಿಷಯ ಅಲ್ಲ. ಸತ್ಯ ಧರ್ಮದಲ್ಲಿ ನಡಿಬೇಕು. ಈಗಿನ ಕಾಲದಲ್ಲಿ ನನಗೂ ಸತ್ಯ ಧರ್ಮದಲ್ಲಿ ನಡೆಯಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿದರೆ ಕಾಲ ಹಾಗೆ ಉಂಟು. ಕೆಲವೊಂದು ವಿಷಯಕ್ಕೆ ಸುಳ್ಳು ಹೇಳದೆ ಸಮಾಜದಲ್ಲಿ ಕೆಲವೊಂದು ಕೆಲಸಕ್ಕೆ ಆಗ್ತಾ ಇಲ್ಲ. ಆದರೂ ನಾನು ಹೆಚ್ಚಾಗಿ ಅದನ್ನೇ ಮುಖ್ಯವಾಗಿ ಮೊದಲಿಂದಲೂ ಮಾಡಿಕೊಂಡಿದ್ದೇನೆ. ಆದ ಕಾರಣ ಆ ದೇವರ ಅನುಗ್ರಹ ಇದ್ದ ಕಾರಣ ಆ ರೀತಿಯಲ್ಲಿ ನಡೆಯುವ ಮಾರ್ಗ ದೇವರು ಕೊಟ್ಟಿದ್ದಾರೆ. ಅದು ತಪ್ಪಬಾರದು ಎಂಬ ಮನಸ್ಸು ಕೂಡ ಕೊಟ್ಟಿದ್ದಾನೆ ದೇವರು. ಆದ ಕಾರಣ ಮಂತ್ರಸಿದ್ಧಿ ಬೇರೆ, ದೈವ ಸಿದ್ಧಿ, ದೇವರ ಸಿದ್ಧಿ, ಹಾಗೆ ಈ ಸಿದ್ಧಿಗಳು ತುಂಬ ರೀತಿಯಲ್ಲಿದೆ.